ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ನಾವು 3ನೇ ತರಗತಿಯಿಂದ 10ನೇ ತರಗತಿವರೆಗೂ EVS ಅನ್ನ ಕನ್ನಡ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಆಗಿದೆ. ಓಕೆ, ಈಗ ನಾವು 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ಇವಾಗ ಸೈನ್ಸ್ ಅನ್ನ ನೋಡ್ತಾ ಹೋಗೋಣ. ಪೇಪರ್ 1 EVS ಗೆ ಸಂಬಂಧಪಟ್ಟಂತೆ. ಓಕೆ, ಮೊದಲನೇ ಪ್ರಶ್ನೆ 6ನೇ ತರಗತಿಗೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. Today, Raju, Ravi, Namita and Navya have eaten ಉಪ್ಪಿಟ್ಟು, ಇಡ್ಲಿ, ಚಪಾತಿ ಅಂಡ್ ವೆಜಿಟೇಬಲ್ ಪಲಾವ್ ರೆಸ್ಪೆಕ್ಟಿವ್ಲಿ. ದಿಸ್ ಶೋಸ್ ದಟ್ ಅಂತ ಹೇಳಿದ್ದಾರೆ. ಸೊ ರಾಜು ಏನ್ ಮಾಡ್ತಾನೆ? ರಾಜು ಉಪ್ಪಿಟ್ಟನ್ನ ತಿಂದಿದ್ದಾನೆ, ರವಿ ಇಡ್ಲಿಯನ್ನ ತಿಂದಿದ್ದಾನೆ, ನಮಿತಾ ಚಪಾತಿ ತಿಂದಿದ್ದಾಳೆ ಅಂಡ್ ನವ್ಯ ವೆಜಿಟೇಬಲ್ ಪಲಾವ್ ಅನ್ನ ತಿಂದಿದ್ದಾಳೆ. ಅದು ಏನನ್ನ ತೋರಿಸುತ್ತೆ? ದೇರ್ ಇಸ್ ಯೂನಿಫಾರ್ಮಿಟಿ ಇನ್ ದ ಫುಡ್ ವಿ ಈಟ್, ದೇರ್ ಇಸ್ ಅ ಸಿಮಿಲಾರಿಟಿ ಇನ್ ದ ಫುಡ್ ವಿ ಈಟ್, ದೇರ್ ಇಸ್ ಡೈವರ್ಸಿಟಿ ಇನ್ ದ ಫುಡ್ ವಿ ಈಟ್, ಆಲ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ವೈವಿಧ್ಯತೆ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ದೇರ್ ಇಸ್ ಡೈವರ್ಸಿಟಿ ಇನ್ ದ ಫುಡ್ ವಿ ಈಟ್. ಎರಡನೇ ಪ್ರಶ್ನೆ, ಡಿಫ್ರೆಂಟ್ ಫುಡ್ ಐಟಮ್ಸ್ ಆರ್ ಕಾಮನ್ಲಿ ಕನ್ಸ್ಯೂಮ್ಡ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಅವರ್ ಕಂಟ್ರಿ. ದ ರೀಸನ್ ಈಸ್, ನೋಡಿ, ಡಿಫ್ರೆಂಟ್ ಫುಡ್ ಐಟಮ್ಸ್ ಅನ್ನ ಕಾಮನ್ಲಿ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಊಟವನ್ನ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಆಹಾರ ಪದಾರ್ಥ ಡಿಫ್ರೆಂಟ್ ಆಗಿನೇ ಇದೆ ಸ್ಟೇಟ್ ವೈಸ್. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಫುಡ್ ಹ್ಯಾಬಿಟ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಕ್ಲೈಮೇಟ್ ಆಫ್ ಏರಿಯಾ, ದ ಅವೈಲಬಿಲಿಟಿ ಆಫ್ ಫುಡ್ ವೇರೀಸ್ ಇನ್ ದ ಡಿಫ್ರೆಂಟ್ ರೀಜನ್ಸ್, ದ ಕಲ್ಚರ್ ಆಫ್ ದ ರೆಸ್ಪೆಕ್ಟಿವ್ ರೀಜನ್ಸ್ ಡಿಟರ್ಮೈನ್ಸ್ ದ ಫುಡ್ ಹ್ಯಾಬಿಟೇಟ್ಸ್. ಹೌದಲ್ವಾ? ನೋಡಿ, ಇವನ್ ಫುಡ್ ಹ್ಯಾಬಿಟೇಟ್ಸ್ ಏನಿದೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದ ಕಲ್ಚರ್ ಅನ್ನು, ಆ ಒಂದು ಸಂಸ್ಕೃತಿಯನ್ನು ಕೂಡ ಅದು ತೋರಿಸುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಆಯ್ಕೆಗಳು ಕೂಡ ಸರಿ. ಸೊ ಸರಿಯಾದಂತ ಆಯ್ಕೆ ಬಂದು ಡಿ. 1, 2, 3 ಆರ್ ಆಲ್ ಕರೆಕ್ಟ್. 13ನೇ ಪ್ರಶ್ನೆ, ಸ್ಟೇಟ್ಸ್ ಅಂಡ್ ದೇರ್ ಪ್ರಾಮಿನೆಂಟ್ ಫುಡ್ ಐಟಮ್ಸ್, ಇವುಗಳನ್ನ ನಾವು ಮ್ಯಾಚ್ ಮಾಡಬೇಕು. ನೋಡಿ, ಕರ್ನಾಟಕ ಏನಿದೆಯಲ್ಲ, ಕರ್ನಾಟಕದಲ್ಲಿ ಏನ್ ಫೇಮಸ್? ಕರ್ನಾಟಕದಲ್ಲಿ ಇಡ್ಲಿ, ಹೌದಲ್ವಾ? ಇನ್ನು ಗುಜರಾತ್ ಇದು ಈ ಒಂದು ಆಹಾರ ಪದಾರ್ಥ ಯಾವ ರಾಜ್ಯಕ್ಕೆ ಸೇರುತ್ತೆ? ಯಾವ ರಾಜ್ಯಕ್ಕೆ ಸೇರುತ್ತೆ? ಗುಜರಾತ್ ಢೋಕ್ಲಾ. ಓಕೆ, ಗುಜರಾತ್ ಢೋಕ್ಲಾ. ಇನ್ನು ರಾಜಸ್ಥಾನ್ ಯಾವುದು? ರಾಜಸ್ಥಾನ ಫೇಮಸ್ ಕಚೋರಿ. ರಾಜಸ್ಥಾನೀಸೇ ಬಂದು ಏನದು ಕಚೋರಿ, ಜಿಲೇಬಿ ಎಲ್ಲ ಸೈಡ್ಸ್ ಫಾಸ್ಟ್ ಫುಡ್ಸ್ ಮಾಡ್ತಿರ್ತಾರೆ ಅಲ್ವಾ? ನೋಡಿ, ರಾಜಸ್ಥಾನ ಏನಿದೆಯಲ್ಲ ಇದು ಕಚೋರಿ. ಉತ್ತರ ಪ್ರದೇಶ, ಉಳಿದಂತದ್ದು ಉತ್ತರ ಪ್ರದೇಶ್, ದಟ್ ಇಸ್ ಪರೋಟ ದಾಲ್. ಓಕೆ, ಸೊ 1ಗೆ ಸಿ, ಸೆಕೆಂಡ್ 1ಗೆ ಗುಜರಾತ್ ಯಾವುದು? ಢೋಕ್ಲಾ. ಓಕೆ, ಗುಜರಾತ್ ರಿಲೇಟೆಡ್ ಟು ಢೋಕ್ಲಾ, ರಿಲೇಟೆಡ್ ಟು ಗುಜರಾತ್. ಓಕೆ, ಅಂಡ್ ರಾಜಸ್ಥಾನ್ ಕಚೋರಿ, ಉತ್ತರ ಪ್ರದೇಶ್ ಪರೋಟ ದಾಲ್. ಓಕೆ, ಸೊ ಇದು ಸರಿಯಾದಂತ ಆಯ್ಕೆ ಎಲ್ಲಿದೆ? ಇದು ಆಪ್ಷನ್ ಎ ಏನಿದೆಯಲ್ಲ ಇದು ಸರಿಯಾದಂತ ಆಯ್ಕೆ. 1.4 question number 1.4, the components of the food that provide energy to our body help in the growth of the body and maintain health are called ಅಂತ ಇದೆ. ನೋಡಿ, ನಾವು ತಿನ್ನುವಂತ ಆಹಾರ ಪದಾರ್ಥ ಯಾವ್ದೆಲ್ಲ ಎನರ್ಜಿನ ಕೊಡುತ್ತೆ ಅಂಡ್ ಆಲ್ಸೋ ದೇಹದ ಬೆಳವಣಿಗೆಗೆ ಯಾವ್ದು ಸಹಾಯ ಮಾಡುತ್ತೆ ಅಂಡ್ ಆಲ್ಸೋ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ those are said to be nutrients ಅಂತ ಹೇಳಿ ಕರಿತೀವಿ. ಓಕೆ, ಏನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್. ದ ಮೇನ್ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್ ಆರ್, ನೋಡಿ, ನಮ್ಮ ಫುಡ್ ಅಲ್ಲಿ ಇರುವಂತ ಮೇನ್ ನ್ಯೂಟ್ರಿಯೆಂಟ್ಸ್ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ಫೈಬರ್ಸ್ ಅಂಡ್ ಮಿನರಲ್ಸ್. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಅಂಡ್ ವಾಟರ್. ಕಾರ್ಬೋಹೈಡ್ರೇಟ್ಸ್, ಆಕ್ಸಿಜನ್, ಪ್ರೋಟೀನ್, ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಇದೆ. ಓಕೆ, ಸರಿಯಾದಂತ ಆಯ್ಕೆ ಯಾವುದು? ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ವೈಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು. ಓಕೆ, ಸೊ ಇವನ್ನ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಫೈಬರ್ ಅಂತ ಇದೆ ಅಂತ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಅವನ್ನ ನಾವೇನಂತ ಕರಿತೀವಿ? ಪೋಷಕಾಂಶಗಳಿಗೆ ಅದು ನೋಡಿ, ಇವಾಗ ಇದು ಏನಿದೆಯಲ್ಲ ಇವನ್ನ ಮಾತ್ರ ನಾವು ಪೋಷಕಾಂಶಗಳು ಅಂತ ಕರೆಯೋದು. ಓಕೆ, ಇವು ಏನು ನಾರು ಪದಾರ್ಥಗಳು. ಓಕೆ, ಸೊ ಸರಿಯಾದಂತ ಉತ್ತರ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಓಕೆ, ಮುಂದಿನ ಪ್ರಶ್ನೆ 1.6,
ಇಫ್ 2 or 3 drops of dilute iodine solution is applied on a piece of mango. ಈಗ ಒಂದು ಮ್ಯಾಂಗೋ ಸ್ಲೈಸ್ ಅನ್ನ ತಗೊಳ್ಳಿ. ಆ ಒಂದು ಮ್ಯಾಂಗೋ ಸ್ಲೈಸ್ ಅಥವಾ ಒಂದು ಮ್ಯಾಂಗೋ ಪೀಸ್ಗೆ ಒಂದು ಡೈಲ್ಯೂಟ್ ಅಯೋಡಿನ್ ಡ್ರಾಪ್ಸ್ ಅನ್ನು ನಾವು ಹಾಕಿದಾಗ ಏನಾಗುತ್ತೆ? ವೈಲೆಟ್ ಕಲರ್ ಈಸ್ ವಿಸಿಬಲ್ ಬಿಕಾಸ್ ದೇರ್ ಇಸ್ ಸ್ಟಾರ್ಚ್. ವೈಲೆಟ್ ಕಲರ್ ಈಸ್ ವಿಸಿಬಲ್ ಬಿಕಾಸ್ ದೇರ್ ಇಸ್ ನೋ ಸ್ಟಾರ್ಚ್. ದೇರ್ ಈಸ್ ರೆಡ್ ಬಿಕಾಸ್ ದೇರ್ ಇಸ್ ನೋ ಸ್ಟಾರ್ಚ್ ಅಂತ ಇದೆ. ಜೊತೆಗೆ ದ ಕಲರ್ ಹ್ಯಾಸ್ ನಾಟ್ ಚೇಂಜ್ಡ್ ಬಿಕಾಸ್ ದೇರ್ ಈಸ್ ಶುಗರ್ ಕಂಟೆಂಟ್ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು ನೋಡಿ. ಯಾವಾಗ ನಾವು 2 to 3 drops ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಅನ್ನ ಪೀಸ್ ಆಫ್ ಮ್ಯಾಂಗೋಗೆ ನಾವು ಹಾಕಿದಾಗ ಅಲ್ಲಿ ಏನ್ ಕಾಣುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ವೈಲೆಟ್ ಕಲರ್ ನಮಗೆ ವಿಸಿಬಲ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಮ್ಯಾಂಗೋನಲ್ಲಿ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಅದ್ರೊಳಗಡೆ ಏನಿರುತ್ತೆ? ಮ್ಯಾಂಗೋನಲ್ಲಿ ಸ್ಟಾರ್ಚ್ ಇರುತ್ತೆ. ಸೊ ದಟ್ ನಾವು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಅನ್ನ 2 to 3 drops ನಾವು ಅಪ್ಲೈ ಮಾಡಿದಾಗ ಪೀಸ್ ಆಫ್ ಮ್ಯಾಂಗೋಗೆ ನಮಗೆ ಯಾವ ಕಲರ್ ವಿಸಿಬಲ್ ಆಗುತ್ತೆ? ವೈಲೆಟ್ ಕಲರ್ ವಿಸಿಬಲ್ ಆಗುತ್ತೆ. ಬಿಕಾಸ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಓಕೆ, ಇನ್ನು 1.7 when 5 ml of solution Y is taken in a test tube. ನೋಡಿ, ಇವಾಗ ಇದು ಒಂದು ಟೆಸ್ಟ್ ಬೇಡ, ಇದು ಒಂದು ಟೆಸ್ಟ್ ಟ್ಯೂಬ್ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ Y ಇದೆ. ಇದು Y ಟೆಸ್ಟ್ ಟ್ಯೂಬ್. ಇಲ್ಲಿ 5 ml ಆಫ್ ಸೊಲ್ಯೂಷನ್ ಅನ್ನ Y ತಗೊಂಡಿದೀವಿ. ಅಂಡ್ 2 drops of copper sulfate solution, 2 drops of copper sulfate solution and 10 drops of caustic soda solution are added to it. ಅಂದ್ರೆ ಇಲ್ಲಿ ಒಂದು Y ಸೊಲ್ಯೂಷನ್ ಅನ್ನ 5 ml ತಗೊಂಡಿದೀವಿ. ಅದಕ್ಕೆ ನಾವು 2 drops ಅಷ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಜೊತೆಗೆ 10 drops ಅಷ್ಟು ಕಾಸ್ಟಿಕ್ ಸೋಡಾವನ್ನ ಆಡ್ ಮಾಡ್ತೀವಿ. ಇಟ್ ಚೇಂಜಸ್ ಫ್ರಮ್ ಬ್ಲೂ ಟು ವೈಲೆಟ್. ಅದೇನಾಗುತ್ತೆ? ಬ್ಲೂ ಇದ್ದಿದ್ದು ವೈಲೆಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಹಾಗಾದ್ರೆ Y ಸೊಲ್ಯೂಷನ್ ಏನು ಅಂತ ಕೇಳಿದ್ದಾರೆ. ಅದು ಪ್ರೋಟೀನಾ, ಗ್ಲೂಕೋಸಾ, ಲಿಪಿಡಾ, ಸ್ಟಾರ್ಚಾ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪ್ರೋಟೀನ್. ಓಕೆ, ಏನು? ಪ್ರೋಟೀನ್. ಯಾಕೆ ಅಂತ ಅಂದ್ರೆ ಅದು ಬ್ಲೂ ಇಂದ ವೈಲೆಟ್ ಗೆ ಟರ್ನ್ ಆಯ್ತು. ಓಕೆ, ನೇರಳೆ ಅಂದ್ರೆ ಬ್ಲೂ ಇದ್ದಿದ್ದು ನೇರಳೆ ಕಲರ್ ಆಯ್ತು. ಸೊ ಹಾಗಾಗಿ ಸರಿಯಾದಂತ ಆಯ್ಕೆ ಪ್ರೋಟೀನ್. ಇಂಥ ಕ್ವೆಶನ್ಸ್ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ವೆರಿ ಏನದು ಜಸ್ಟ್ ಟು ಅಟ್ರಾಕ್ಟ್ ದ ವೀವರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಏನಂತ ಹೇಳ್ತೀವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಹೇಳಿ ಒಂದು 10 ಕ್ವೆಶನ್ 8 ಕ್ವೆಶನ್ ನಾವಿಲ್ಲಿ ಹೇಳ್ತಾ ಇಲ್ಲ. ಯಾರೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ನೀವು ಎಷ್ಟೆಲ್ಲ ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಕವರ್ ಮಾಡಿದೀರಾ ಅಂತ ಹೇಳಿ ವಿಡಿಯೋ ನೋಡಿದವ್ರಿಗೆ ಮತ್ತೆ ಫಾಲೋ ಮಾಡ್ತಾ ಇರೋರಿಗೆ ಮಾತ್ರನೇ ಅರ್ಥ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ 1.8 when an egg albumin is taken in a test tube and 2 drops of copper sulfate solution and 10 drops of caustic soda solution are added to it, the result is. ಇವಾಗ ನೋಡಿ, ಇಲ್ಲಿ Y ಸೊಲ್ಯೂಷನ್ ಅಂತ ಏನಿತ್ತಲ್ಲ ಅದೇ Y ಸೊಲ್ಯೂಷನ್ ನಲ್ಲಿ ಇಲ್ಲಿ ಎಗ್ ಆಲ್ಬುಮಿನ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಯಾಕೆ ಅಂದ್ರೆ ಅಲ್ಲೂ ಕೂಡ 2 drops ಆಫ್ ಕಾಪರ್ ಸಲ್ಫೇಟ್ ಆಡ್ ಆಗಿತ್ತು, ಇಲ್ಲಿ ಜೊತೆಗೆ 10 drops ಆಫ್ ಕಾಸ್ಟಿಕ್ ಸೋಡಾವನ್ನು ಆಡ್ ಮಾಡಿದ್ರು. ಸೊ ಹಾಗಾದ್ರೆ ದ ರಿಸಲ್ಟ್ ಈಸ್ ಏನಿದೆಯಲ್ಲ ಇದನ್ನ ನೀವು ಖಂಡಿತವಾಗ್ಲೂ ಏನ್ ಮಾಡ್ಬೇಕು? ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಮೇಲಿನ ಕ್ವೆಶನ್ ನಿಮ್ಗೆ ಅರ್ಥ ಆಗಿದೆ ನೋಡಿ. ನೀವು ಇಂಗ್ಲಿಷ್ ಮೀಡಿಯಂ ಆಗಿರಿ, ಕನ್ನಡ ಮೀಡಿಯಂ ಆಗಿರಿ, ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಕನ್ನಡ ಮೀಡಿಯಂ ಇವಾಗ ಏನೆಲ್ಲ ವಿಡಿಯೋಸ್ ಆಗಿದೆಯಲ್ಲ ಅದನ್ನ ನೀವು ನೋಡಿ. ಓಕೆ, ಮತ್ತೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂನವ್ರು ಏನಿದಾರಲ್ಲ ಅವರು ಕೂಡ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಅನ್ನ ನೋಡಿ. ಯಾಕೆ ಅಂತ ಅಂದ್ರೆ ಈಗ ನೀವು ಪೇಪರ್ 1 ಕನ್ನಡ ಮೀಡಿಯಂ ಅಲ್ಲಿ ಬರೀತೀರಾ ಅಂತಂದ್ರೆ ಒಂದ್ ಸೈಡ್ ಕನ್ನಡ ಇರುತ್ತೆ, ಅದೇ ಪ್ರಶ್ನೆ ನಿಮ್ಗೆ ಇಂಗ್ಲಿಷ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕ್ವೆಶನ್ ಎರಡನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ ನೋಡೋದಕ್ಕೆ. ಅಂದ್ರೆ ಕೆಲವೊಂದು ಬರೀ ಕನ್ನಡದಲ್ಲೇ ಫುಲ್ ಅಭ್ಯಾಸ ಮಾಡೋದಕ್ಕಿಂತ ಕೆಲವೊಂದು ಅಂದ್ರೆ ಇಂಗ್ಲಿಷ್ ಅಲ್ಲೂ ಅದ್ರಲ್ಲಿ ಏನ್ ಬಿಟ್ಟೋಗಿರುತ್ತಲ್ಲ ಅದು ಇಂಗ್ಲಿಷ್ ಅಲ್ಲಿ ಬಂದಿರುತ್ತೆ, ಅದನ್ನ ಆಡ್ ಮಾಡ್ಕೊಂತ ಹೋಗಿ. ಓಕೆ, 1.8 ಅಲ್ವಾ? ಸೊ ಇದಕ್ಕೆ ನೀವು ಸರಿಯಾದಂತ ಉತ್ತರವನ್ನ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಕ್ಕೆ ಹೋಗೋಣ. 1.9 ಫುಡ್ ಐಟಮ್ಸ್ ದಟ್ ಗಿವ್ ಎ ಪಾಸಿಟಿವ್ ರಿಸಲ್ಟ್ ಇನ್ ಪ್ರೋಟೀನ್ ಟೆಸ್ಟ್. ನೋಡಿ, ಫುಡ್ ಐಟಮ್ಸ್ ದಟ್ ಗಿವ್ ಎ ಪಾಸಿಟಿವ್ ರಿಸಲ್ಟ್ ಇನ್ ಪ್ರೋಟೀನ್ ಟೆಸ್ಟ್ ಅಂದ್ರೆ ಪ್ರೋಟೀನ್ ಟೆಸ್ಟ್ ಅಲ್ಲಿ ನಾವಿವಾಗ ಕೆಲವೊಂದು ಫುಡ್ ಐಟಮ್ಸ್ ನ ಹೇಳಿದ್ದಾರೆ. ಅವುಗಳಲ್ಲಿ ನಾವು ಪ್ರೋಟೀನ್ ಟೆಸ್ಟ್ ಮಾಡಿದಾಗ
ಓಕೆ. ನಾವು ಅವನ್ನ ಪ್ರೋಟೀನ್ ಟೆಸ್ಟ್ ಗೆ ಒಳಪಡಿಸಿದಾಗ ಯಾವೆಲ್ಲ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡುತ್ತೆ ಅಂದ್ರೆ ಕೆಳಗಿರುವಂತಹ ಫುಡ್ ಐಟಮ್ಸ್ ಅಲ್ಲಿ ಯಾವೆಲ್ಲ ಪ್ರೋಟೀನ್ಸ್ ಅನ್ನ ಒಳಗೊಂಡಿದಾವೆ ಅನ್ನುವಂಥದ್ದು ಒಂದು ಕ್ವೆಶನ್. ಓಕೆ, ನೋಡಿ, ಮಿಲ್ಕ್, ಬನಾನಾ, ಆಯಿಲ್, ಗ್ರಾಮ್ ಫ್ಲೋರ್ ಅಂತ ಇದೆ. ಇದ್ರೊಳಗಡೆ ಯಾವುದು ಪ್ರೋಟೀನ್ ಟೆಸ್ಟ್ ಗೆ ಒಳಪಡಿಸಿದ್ರೆ ನಮ್ಗೆ ಪಾಸಿಟಿವ್ ಬರುತ್ತೆ ಅಂತ ಕೇಳಿದ್ದಾರೆ. ಯಾವ್ದು ಬರುತ್ತೆ? ಮಿಲ್ಕ್. ಅಫ್ಕೋರ್ಸ್ ಮಿಲ್ಕ್ ಅಲ್ಲಿ ಪ್ರೋಟೀನ್ ಇರುತ್ತೆ, ಹೌದಲ್ವಾ? ಬನಾನಾದಲ್ಲಿ ಇರುತ್ತಾ? ಇಲ್ಲ, ಬನಾನಾ ಹ್ಯಾಸ್ ಹ್ಯೂಜ್ ಅಮೌಂಟ್ ಆಫ್ ವೈಟಮಿನ್ಸ್. ಓಕೆ, ಆಮೇಲೆ ಆಯಿಲ್, ಇದು ಲಿಪಿಡ್, ಇದಲ್ಲ. ಓಕೆ, ಗ್ರಾಮ್ ಫ್ಲೋರ್. ಗ್ರಾಮ್ ಫ್ಲೋರ್ ಅಂತ ಅಂದ್ರೆ ಏನು? ಕಡಲೆ ಹಿಟ್ಟು. ಅದರಲ್ಲಿ ಪ್ರೋಟೀನ್ಸ್ ಇರುತ್ತಾ? ಎಸ್, ಅಫ್ಕೋರ್ಸ್ ಇದ್ರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಸೊ ಹಾಗಾದ್ರೆ ಸರಿಯಾದಂತ ಆಯ್ಕೆ ಏನು? 1 ಮತ್ತೆ 4 ಅನ್ನುವಂಥದ್ದು ಸರಿಯಾದಂತ ಉತ್ತರ. ವೆನ್ ದ ಗ್ರೌಂಡ್ ನಟ್ ಸೀಡ್ ಈಸ್ ರ್ಯಾಪ್ಡ್ ಇನ್ ಎ ಸ್ಮಾಲ್ ಶೀಟ್ ಅಂಡ್ ದೆನ್ ಕ್ರಶ್ಡ್. ನೋಡಿ, ಒಂದು ಗ್ರೌಂಡ್ ನಟ್ ಸೀಡ್ ಅನ್ನ ತಗೊಂಡ್ಬಿಟ್ಟು ನಾವು ರ್ಯಾಪ್ ಮಾಡ್ತೀವಿ ಇನ್ ಎ ಸ್ಮಾಲ್ ಶೀಟ್ ಅಂಡ್ ದೆನ್ ಕ್ರಶ್ಡ್. ದ ಆಯಿಲ್ ಸ್ಟೈನ್ ಆನ್ ದ ಪೇಪರ್ ಶೀಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ದಿಸ್ ನ್ಯೂಟ್ರಿಯೆಂಟ್. ಓಕೆ, ಅಂದ್ರೆ ಏನ್ ಕೇಳಿದ್ದಾರೆ ಅಂತಂದ್ರೆ, ಈಗ ಶೇಂಗಾ ಬೀಜವನ್ನ ತಗೊಂಡ್ಬಿಟ್ಟು ಅದನ್ನ ಒಂದು ಪೇಪರ್ ಅಲ್ಲಿ ಸುತ್ತಬಿಟ್ಟು ಅದನ್ನ ತಗೊಂಡು ಏನ್ ಮಾಡ್ತಾರೆ, ಚೆನ್ನಾಗಿ ಕ್ರಶ್ ಮಾಡ್ತಾರೆ. ಅಥವಾ ಆ ಪೇಪರ್ ಮೇಲೆ ನಾವು ಅದನ್ನ ಸ್ವಲ್ಪ ಒತ್ತದಾಗ, ಜಜ್ಜಿದಾಗ ಏನಾಗುತ್ತೆ, ಅಲ್ಲಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಓಕೆ, ಸೊ ಆ ಎಣ್ಣೆ ಏನ್ ಬಿಟ್ಕೊಳ್ಳುತ್ತಲ್ಲ ಒಂದ್ ಪೇಪರ್ ಶೀಟ್ ಮೇಲೆ, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಯಾವ ಒಂದು ನ್ಯೂಟ್ರಿಯೆಂಟ್ ಅನ್ನ ಅದು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಯಾವುದು? ಪ್ರೋಟೀನಾ, ಸ್ಟಾರ್ಚಾ, ಲಿಪಿಡಾ, ವೈಟಮಿನ್? ಯಾವುದು? ದಟ್ ಇಸ್ ಲಿಪಿಡ್ ಆಗಿರುತ್ತೆ. ಓಕೆ, ಆನ್ಸರ್ ದ ಫಾಲೋಯಿಂಗ್ ಇನ್ 1 ಸೆಂಟೆನ್ಸ್ ಅಂತ ಕೇಳಿದರೆ, ಮೊದಲನೇ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ಇನ್ 1 ಸೆಂಟೆನ್ಸ್ ಅಲ್ಲಿ ನೋಡಿ, 1.11 ಇದು ಏನ್ ಹೇಳುತ್ತೆ? ವೈ ಶುಡ್ ವಿ ಈಟ್ ಫುಡ್? ಯಾಕೆ ನಾವು ಊಟವನ್ನ ಅಂದ್ರೆ ಆಹಾರವನ್ನ ತೆಗೆದುಕೊಳ್ಬೇಕು? ಯಾಕೆ ನಾವು ಆಹಾರವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ವಿ ಮಸ್ಟ್ ಕನ್ಸ್ಯೂಮ್ ಫುಡ್. ಯಾಕೆ? ಟು ಒಬ್ಟೈನ್ ಎನರ್ಜಿ. ಏನಕ್ಕೆ? ಫಾರ್ ಬಯಾಲಜಿಕಲ್ ಫಂಕ್ಷನ್ಸ್. ಯಾವೆಲ್ಲ ಬಯಾಲಜಿಕಲ್ ಫಂಕ್ಷನ್ಸ್? ಫಾರ್ ಬಾಡಿ ಬಿಲ್ಡಿಂಗ್, ಟು ಮೇಂಟೈನ್ ಹೆಲ್ತ್ ಅಂಡ್ ರಿಪೇರ್ ದ ಡ್ಯಾಮೇಜ್ಡ್ ಬಾಡಿ ಪಾರ್ಟ್ಸ್. ಅದಕ್ಕೋಸ್ಕರ ನಾವು ವಿ ಶುಡ್ ಕನ್ಸ್ಯೂಮ್ ಫುಡ್. ಆಮೇಲೆ ವಾಟ್ ಆರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ದಾರೆ. ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು? ನ್ಯೂಟ್ರಿಯೆಂಟ್ಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್. ಓಕೆ, ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು? ನ್ಯೂಟ್ರಿಯೆಂಟ್ಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್. ಯಾವೆಲ್ಲ ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ಅಂದ್ರೆ ಯಾವುದು? ಸಚ್ ಆಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವೈಟಮಿನ್ಸ್, ಮಿನರಲ್ಸ್, ಜೊತೆಗೆ ಫೈಬರ್ ಅಂಡ್ ವಾಟರ್. ಓಕೆ, ಇವೆಲ್ಲವೂ ಕೂಡ ದೇ ಪ್ರೊವೈಡ್ ಎನರ್ಜಿ ಟು ಅವರ್ ಬಾಡಿ. ಓಕೆ, ಅದ್ರ ಜೊತೆಗೆ they help in growth and repair and protect our health. So that nutrients are very important. Okay, ಮುಂದಿನ ಪ್ರಶ್ನೆ, which of the following is ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಕಾರ್ಬೋಹೈಡ್ರೇಟ್ ಅಂಡ್ ಲಿಪಿಡ್, ಪ್ರೋಟೀನ್, ವೈಟಮಿನ್ ಅಂಡ್ ಮಿನರಲ್ಸ್, ಆಮೇಲೆ ರಫೇಜ್ ಅಂತ ಹೇಳಿ. ಕಾರ್ಬೋಹೈಡ್ರೇಟ್ ಅಂಡ್ ಲಿಪಿಡ್ಸ್ ಅನ್ನ ನಾವೇನಂತ ಕರಿತೀವಿ ನೋಡಿ, ಇಲ್ಲಿ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಯಾವುದು? ಕಾರ್ಬೋಹೈಡ್ರೇಟ್ಸ್ ಮತ್ತೆ ಲಿಪಿಡ್ಸ್ ಅನ್ನ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ ಏನಿದೆ ಅವನ್ನ ನಾವು ಬಾಡಿ ಬಿಲ್ಡಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ವೈಟಮಿನ್ಸ್ ಅಂಡ್ ಮಿನರಲ್ಸ್ ಏನಿದೆಯಲ್ಲ, ಮೇಂಟೆನೆನ್ಸ್ ಆಫ್ ಹೆಲ್ತ್. ಓಕೆ, ಬಟ್ ರಫೇಜ್ ಏನಿದೆಯಲ್ಲ, ಇಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ಫುಡ್ ಇನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಸೊ 1 ಈಸ್ ಬಿ, 2 ಈಸ್ ಎ, 3 ಈಸ್ ಡಿ ಅಂಡ್ 4th one ಈಸ್ ಸಿ. ಸೊ ಯಾವ್ದಿಲ್ಲಿ ಸರಿಯಾದಂತ ಉತ್ತರ? BADC. BADC ಎಲ್ಲಿದೆ? BADC ಆಪ್ಷನ್ ಡಿ. ಇನ್ನು 1.4 ಅನ್ನ ನೋಡ್ತಾ ಹೋಗೋಣ. 1.14, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಎ ಬ್ಯಾಲೆನ್ಸ್ಡ್ ಡಯಟ್ ಇಸ್ ಅ ಡಯಟ್ ದಟ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಇನ್ ಅ ಡೆಫಿನೈಟ್ ಅಮೌಂಟ್. ಎ ಬ್ಯಾಲೆನ್ಸ್ಡ್ ಡಯಟ್ ಕನ್ಸಿಸ್ಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ವೈಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ವಾಟರ್, ಫೈಬರ್ ಇನ್ ಡೆಫಿನೈಟ್ ಅಮೌಂಟ್ ಅಂತ ಹೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ಸೊ ಹಾಗಾದ್ರೆ ಎರಡರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಬ್ಯಾಲೆನ್ಸ್ ಡಯಟ್ ಅಂತ ಅಂದ್ರೆ ಅದು ಕೂಡ ಒಂದು ಡಯಟ್ ದಟ್ ಕಂಟೈನ್ಸ್ ಅಂದ್ರೆ ಎಲ್ಲಾ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ಡೆಫಿನೈಟ್ ಅಮೌಂಟ್ ಅಲ್ಲಿ ಒಳಗೊಂಡಿರ್ಬೇಕು. ವೆದರ್ ಇಟ್ ಮೇ ಬಿ ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲವನ್ನೂ ಒಳಗೊಂಡಂತ ಡೆಫಿನೈಟ್ ಅಮೌಂಟ್ ಆಫ್ ಫುಡ್ ಅನ್ನ ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕರೆಕ್ಟ್.
ಇನ್ನು ಒಂದು ಬ್ಯಾಲೆನ್ಸ್ಡ್ ಡಯಟ್ ಏನಿದೆ ದಟ್ ಕನ್ಸಿಸ್ಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ವೈಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಓಕೆ, ಸೊ ಎರಡು ಕೂಡ ಕರೆಕ್ಟು. ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಇಸ್ 1 and 2. ಓಕೆ, ಮುಂದಿನ ಪ್ರಶ್ನೆ. ವಾಟರ್ ವಿ ಟೇಕ್ ಅಲಾಂಗ್ ವಿತ್ ಫುಡ್ ಡಸ್ ನಾಟ್ ಪರ್ಫಾರ್ಮ್ ದಿಸ್ ಫಂಕ್ಷನ್ ಅಂತ ಇದೆ. ನಾವೇನ್ ವಾಟರ್ ಅನ್ನ ಫುಡ್ ಜೊತೆ ನಾವು ಅಂದ್ರೆ ಊಟ ಆದ್ಮೇಲೆ ನಾವು ನೀರು ಕುಡಿತೀವಲ್ವಾ, ಅದು ಯಾವ ಒಂದು ಫಂಕ್ಷನ್ ಅನ್ನ ಮಾಡೋಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಕುಡಿಯುವಂತ ನೀರು ಯಾವ ಒಂದು ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡಲ್ಲ ಅಂತ ಕೇಳಿದರೆ, ಇಟ್ ಹೆಲ್ಪ್ಸ್ ಇನ್ ದ ಬಾಡಿ ಟು ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್. ಹೌದು, ಕರೆಕ್ಟ್. ಈ ಒಂದು ಫಂಕ್ಷನ್ ಅನ್ನ ಅದ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಫ್ಲಶಿಂಗ್ ಔಟ್ ವೇಸ್ಟ್ ಮಟೀರಿಯಲ್ಸ್ ಫ್ರಮ್ ದ ಬಾಡಿ. ಹೌದು, ನಮ್ಮ ಅಂದ್ರೆ ಬಾಡಿಯಲ್ಲಿ ಇರುವಂತ ಕಲ್ಮಶವನ್ನ ಹೊರ ಹಾಕೋದಕ್ಕೆ, ವೇಸ್ಟ್ ಮಟೀರಿಯಲ್ಸ್ ನ ಫ್ಲಶ್ ಔಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೌದು. ಇಟ್ ಗಿವ್ಸ್ ಎನರ್ಜಿ ಟು ದ ಬಾಡಿ. ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಬಾಡಿ ಟೆಂಪರೇಚರ್. ಅಫ್ಕೋರ್ಸ್ ವಾಟರ್ ನಾವೇನು ಆಹಾರದ ಜೊತೆ ತೆಗೆದುಕೊಳ್ಳುವಂತ ಒಂದು ಫುಡ್ ವಾಟರ್ ಏನಿದೆಯಲ್ಲ, ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಬಾಡಿ ಟೆಂಪರೇಚರ್. ಬಟ್ ಈ ಒಂದು ಇಟ್ ಗಿವ್ಸ್ ಎನರ್ಜಿ ಟು ದ ಬಾಡಿ ಅಂತ ಇದೆಯಲ್ಲ, ಈ ಒಂದು ಕೆಲಸ ಮಾಡುವಂತದ್ದು ದಟ್ ಈಸ್ ಪ್ರೋಟೀನ್ಸ್. ಓಕೆ, ಸಾರಿ, ಗಿವ್ಸ್ ಎನರ್ಜಿ ಟು ದ ಬಾಡಿ. ಯಾವುದು? ಕಾರ್ಬೋಹೈಡ್ರೇಟ್ಸ್ ಮತ್ತೆ ಲಿಪಿಡ್ಸ್. ದ ಗಿವ್ಸ್ ಎನರ್ಜಿ ಟು ದ ಬಾಡಿ. ಹೌದಲ್ವಾ? ಸೊ ಹಾಗಾಗಿ ವಾಟರ್ ಏನಿದೆಯಲ್ಲ ಈ ಒಂದು ಫಂಕ್ಷನ್ ಅನ್ನ ಮಾಡಲ್ಲ. 1.16 ನ ನೋಡ್ತಾ ಹೋಗೋಣ. 1.16 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಕುಕಿಂಗ್ ನಾಟ್ ಓನ್ಲಿ ಮೇಕ್ಸ್ ದ ಫುಡ್ ಟೇಸ್ಟಿ ಬಟ್ ಆಲ್ಸೋ ಈಸಿಲಿ ಡೈಜೆಸ್ಟಿಬಲ್ ಅಂತ ಹೇಳಿದ್ದಾರೆ. ಓವರ್ ಕುಕಿಂಗ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ ಇಲ್ಲಿ, ಅದನ್ನ ಚೂಸ್ ಮಾಡ್ಬೇಕು. ಯಾವುದು ಸರಿಯಾದ ಹೇಳಿಕೆ ಅಲ್ಲ. ಇಫ್ ಎ ಲಾರ್ಜ್ ನೋಡಿ, ಓವರ್ ಕುಕಿಂಗ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಇದೆ, ಖಂಡಿತವಾಗ್ಲೂ ಹೌದು. ಓಕೆ, ನಾವು ಜಾಸ್ತಿ ಕುಕ್ ಮಾಡಿದ್ರೆ ಏನಾಗುತ್ತೆ, ಆ ನ್ಯೂಟ್ರಿಯೆಂಟ್ಸ್ ಕಳ್ಕೊಳ್ಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕುಕ್ ಮಾಡೋದ್ ಬಿಡಿ, ಅಕ್ಕಿಯನ್ನು ಕೂಡ ನಾವು ಜಾಸ್ತಿ ತೊಳೆದ್ ಬಿಟ್ರೆ ಏನಾಗುತ್ತೆ, ಅದು ಕೂಡ ತನ್ನ ಅಲ್ಲಿ ಇರುವಂತ ನ್ಯೂಟ್ರಿಯೆಂಟ್ ಅನ್ನ ಅದು ಕೂಡ ಕಳ್ಕೊಳ್ಳುತ್ತೆ. ಆಮೇಲೆ ಕುಕಿಂಗ್ ನಾಟ್ ಓನ್ಲಿ ಮೇಕ್ಸ್ ದ ಫುಡ್ ಟೇಸ್ಟಿ ಬಟ್ ಆಲ್ಸೋ ಈಸಿಲಿ ಡೈಜೆಸ್ಟಿಬಲ್, ಇದು ಕೂಡ ಸರಿಯಾದಂತದ್ದು. ಇಫ್ ಎ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಈಸ್ ಯೂಸ್ಡ್, ನೋಡಿ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಅನ್ನ ನಾವು ಅಡಿಗೆ ಮಾಡ್ಬೇಕಾದ್ರೆ ಯೂಸ್ ಮಾಡಿದಾಗ, ದೆನ್ ಡ್ರೈನ್ಡ್ ದ ವಾಟರ್, ಎ ಕನ್ಸಿಡರಬಲ್ ಅಮೌಂಟ್ ಆಫ್ ಪ್ರೋಟೀನ್ ಅಂಡ್ ಮಿನರಲ್ಸ್ ಏನಿರುತ್ತೆ ಅದು ಲಾಸ್ಟ್ ಆಗುತ್ತೆ ಅಂತ ಇದೆ, ಖಂಡಿತವಾಗ್ಲೂ ಹೌದು. ಆಮೇಲೆ ವೈಟಮಿನ್ಸ್ ಆರ್ ನಾಟ್ ಈಸಿಲಿ ಡಿಸ್ಟ್ರಾಯ್ಡ್ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್ ಅಂತ ಹೇಳಿದ್ದಾರೆ. ನೋಡಿ, ವೈಟಮಿನ್ಸ್ ಏನಿದೆಯಲ್ಲ, ವೈಟಮಿನ್ಗಳು ಈಸಿಯಾಗಿ ಡಿಸ್ಟ್ರಾಯ್ ಆಗೋದಿಲ್ಲ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್ ಅಂತ ಇದೆ, ಖಂಡಿತವಾಗ್ಲೂ ಇದು ತಪ್ಪು. ಯಾಕೆ ಅಂತ ಅಂದ್ರೆ, ಏನು ಸರಿ ಅಂತ ಹೇಳಿದಾಗ ನೋಡಿ, ವೈಟಮಿನ್ಸ್ ಏನಿರ್ತವೆ ಅವು ಕೂಡ ಡಿಸ್ಟ್ರಾಯ್ ಆಗುತ್ತೆ. ನಾವು ಏನಾದ್ರೂ ಜಾಸ್ತಿ ಹೀಟ್ ಮಾಡಿದಾಗ, ಅಡಿಗೆ ಮಾಡ್ಬೇಕಾದ್ರೆ ಹೀಟ್ ಮಾಡುವಾಗ ವೈಟಮಿನ್ಸ್ ಏನಿರ್ತವೆ ಅವು ಕಳೆದು ಹೋಗ್ತವೆ. ಆದಷ್ಟು ಸ್ವಚ್ಛವಾಗಿರುವಂತಹ ವೆಜಿಟೇಬಲ್ಸ್ ಅನ್ನ, ಆದಷ್ಟು ರಾ ಏನಿರುತ್ತೆ ಅದನ್ನ ನಾವು ಡಯಟ್ ಅಲ್ಲಿ ಅಂದ್ರೆ ಅಂಥವುಗಳನ್ನ ನಾವು ಉಪಯೋಗಿಸೋದ್ರಿಂದ, ತರಕಾರಿಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಅದು ಡೈರೆಕ್ಟ್ ಆಗಿ ಹೋಗುತ್ತೆ. ಇವಾಗ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರುತ್ತೆ, ಅದು ನಮ್ಗೆ ಸಿಗ್ಬೇಕು ಅಂತ ಅಂದ್ರೆ ನಾವು ಕ್ಯಾರೆಟ್ ಅನ್ನ ಡೈಲಿ ಒಂದು ಕ್ಯಾರೆಟ್ ತಿನ್ನೋದ್ರಿಂದ ಅದು ನಮ್ಗೆ ಈಸಿಯಾಗಿ ಸಿಗುತ್ತೆ. ಅದೇ ನಾವು ಏನೋ ದಾಲ್ ಅಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಪ್ರೆಷರ್ ಕುಕ್ಕರ್ ಅಲ್ಲಿ ಹಾಕಿ ಎಲ್ಲ ಮಾಡಿದಾಗ ಅಂದ್ರೆ ಅದು ಏನ್ ಸಿಗುತ್ತಲ್ವಾ, ಇವಾಗ ನಮಗೆ 100% ಸಿಗೋದು ಜಸ್ಟ್ 10% ಸಿಗುತ್ತೆ, ನಾಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಓಕೆ, ಅಂದ್ರೆ ಅಮೌಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಷ್ಟೇ. ಓಕೆ, ಸೊ ಈ ಆಯ್ಕೆ ಏನಿದೆಯಲ್ಲ ಇದು ತಪ್ಪು, ಇನ್ಕರೆಕ್ಟ್ ಆಗಿದೆ. 1.17 ಅನ್ನ ನೋಡೋಣ. ಡ್ಯೂ ಟು ದಿ ಕಾನ್ಸ್ಟೆಂಟ್ ಇಂಟೇಕ್ ಆಫ್ ಜಂಕ್ ಫುಡ್ಸ್ ಕಂಟೈನಿಂಗ್ ಹೈ ಅಮೌಂಟ್ಸ್ ಆಫ್ ಲಿಪಿಡ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ದೇರ್ ಈಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಹೌದಾ? ಒಬೆಸಿಟಿ ಅಕರ್ಸ್, ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ದ ಬಾಡಿ ಇಸ್ ಫಿಟ್ ಅಂತ ಇದೆ. ನೋಡಿದ ಕೂಡಲೇ ಆಯ್ಕೆ ಮಾಡ್ತೀರಾ ಒಬೆಸಿಟಿ ಅಕರ್ಸ್. ಇದರಿಂದ ಸ್ಥೂಲಕಾಯ ಅಂತ ಹೇಳ್ತೀವಿ. ಒಬೆಸಿಟಿ ಮೀನ್ಸ್ ದಪ್ಪ ಆಗೋದು, ಆಯಾಸ ಆಗೋದು ಈ ತರ ಉಂಟಾಗುತ್ತೆ ನಾವು ಹೈ ಅಮೌಂಟ್ ಆಫ್ ಲಿಪಿಡ್ಸ್ ಅನ್ನ ತಿನ್ನೋದ್ರಿಂದ. ಮೀನ್ಸ್ ಜಂಕ್ ಫುಡ್ಸ್ ಯಾವುದು, ಪಾನಿಪುರಿ, ಗೋಬಿ, ನೂಡಲ್ಸ್ ಇವೆಲ್ಲ. ಓಕೆ, 1.18 ಅನ್ನ ನೋಡ್ತಾ ಹೋಗೋಣ. Doctors have advised you to use soybean more in terms of body growth as it is rich in it. ಯಾವ್ದ್ರಲ್ಲಿ ರಿಚ್ ಆಗಿದೆ? ಕಾರ್ಬೋಹೈಡ್ರೇಟ್ಸ್. ನೋಡಿ, ಇನ್ ಟರ್ಮ್ಸ್ ಆಫ್ ಬಾಡಿ ಗ್ರೋತ್ ಅಂತ ಹೇಳಿದರೆ, ಸೊ ದಟ್ ಹಾಗಾದ್ರೆ ಸೋಯಾಬೀನ್ ಯಾವ್ದ್ರಲ್ಲಿ ರಿಚ್ ಆಗಿದೆ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಯಾವ್ದ್ರಲ್ಲಿ ಇದು ಜಾಸ್ತಿ ಇದೆ? ದಟ್ ಈಸ್ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ.
ಓಕೆ, ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಸೋಯಾಬೀನ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇನ್ನು 1.19 ಅನ್ನು ನೋಡ್ತಾ ಹೋಗೋಣ. ಲೈಕ್ ಕಾರ್ಬೋಹೈಡ್ರೇಟ್ಸ್ ಐ ಪ್ರೊವೈಡ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಲೆಸ್ ಕ್ವಾಂಟಿಟಿ ಗಿವ್ ಮೋರ್ ಎನರ್ಜಿ. ಹೂ ಆಮ್ ಐ ಅಂತ ಕೇಳಿದ್ದಾರೆ. ಯಾರು ಅವ್ರು? ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನಮ್ಮ ಲಿಪಿಡ್ಗಳು. ಓಕೆ, ಫಾರ್ ಎಕ್ಸಾಂಪಲ್ ತುಪ್ಪ. Okay, during a medical checkup at the school, the doctor noticed that a student was very weak and underweight. So he advised the student, ಏನಂತ ಅಡ್ವೈಸ್ ಮಾಡ್ತಾರೆ? Eating junk food, not exercising, eating a balanced diet, not drinking too much water ಅಂತ ಇದೆ. Eating a balanced diet. Okay. ಇನ್ನು ಮುಂದಿನ ಪ್ರಶ್ನೆ 1.21. Though it is required in small quantities, it plays an important role in maintaining the health of the body ಅಂತ ಇದೆ. ನೋಡಿ, ಇದು ನಮಗೆ ಸ್ಮಾಲ್ ಅಮೌಂಟ್ ಅಲ್ಲಿ ಬೇಕು, ಬಟ್ ಇಟ್ ಪ್ಲೇಸ್ an important role in maintaining the health of the body. ಅಂತ ಇದೆ. ಯಾರು ಇವರು? ದಟ್ ಇಸ್ ಮಿನರಲ್ ಸಾಲ್ಟ್ಸ್. ಓಕೆ, ಮಿನರಲ್ ಸಾಲ್ಟ್ಸ್. ಪ್ರೋಟೀನ್ಸ್ ಆರ್ ಅಬಂಡೆಂಟ್ ಇನ್ ದೀಸ್. ಯಾವ್ದ್ರಲ್ಲಿ? ಮಿಲ್ಕ್, ಎಗ್ಸ್, ಮೂಂಗ್ ದಾಲು, ಬಟರ್, ಆಯಿಲ್, ಘೀ, ಪೊಟ್ಯಾಟೋಸ್, ಟ್ಯೂಬರ್ಸ್, ಕ್ಯಾರೆಟ್ಸ್, ರೈಸ್, ಮೈಸ್, ಜೋವರ್ ಅಂತ ಇದೆ. ದಟ್ ಈಸ್ ಯಾವ್ದು? ಪ್ರೋಟೀನ್ಸ್ ಎದ್ರಲ್ಲಿ ಜಾಸ್ತಿ ಇರುತ್ತೆ? ಮಿಲ್ಕ್, ಎಗ್ ಮತ್ತೆ ಮೂಂಗ್ ದಾಲ್ ಅಲ್ಲಿ ಜಾಸ್ತಿ ಇರುತ್ತೆ ಪ್ರೋಟೀನ್. ಓಕೆ, ಇನ್ನು 1.23. ಅಖಿಲ್ ಈಟ್ಸ್ ಓನ್ಲಿ ಚಪಾತಿ ಡೈಲಿ. ಓಕೆ, ಚಪಾತಿ ಮಾತ್ರ ತಿಂತಾನೆ, ಬಟ್ ಡಸ್ ನಾಟ್ ಈಟ್ ಎನಿ ವೆಜಿಟೇಬಲ್ಸ್ ವಿತ್ ಇಟ್. ದ ಎಫೆಕ್ಟ್ ಆಫ್ ದಿಸ್ ಡಯಟ್ ಆನ್ ಹಿಸ್ ಬಾಡಿ. ನೋಡಿ, ಅಖಿಲು ಬರೀ ಡೈಲಿ ಚಪಾತಿನೇ ತಿಂತಾನೆ, ಯಾವುದೇ ವೆಜಿಟೇಬಲ್ಸ್ ತಿನ್ನೋದಿಲ್ಲ. ಹಾಗಾದ್ರೆ ಅವನ ಒಂದು ಆಹಾರ ಪದ್ಧತಿಯಲ್ಲಿ ಅವನು ಈ ರೀತಿಯಾದಂತ ಒಂದು ಆಹಾರ ಪದ್ಧತಿ ಇಟ್ಕೊಂಡಿದ್ದಾನೆ ಅಂದ್ರೆ ಇದು ಯಾವ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದರೆ, ದ ರಿಪೇರ್ ವರ್ಕ್ ಆಫ್ ದ ಬಾಡೀಸ್ ಆರ್ಗನ್ಸ್ ಕಮ್ಸ್ ಟು ಎ ಹಾಲ್ಟ್. ಫುಡ್ ಈಸ್ ನಾಟ್ ಡೈಜೆಸ್ಟೆಡ್ ಪ್ರಾಪರ್ಲಿ, ಕಾನ್ಸ್ಟಿಪೇಷನ್ ಅಕ್ಕರ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ಒನ್ ನೋಡೋಣ. ದೇರ್ ಈಸ್ ನೋ ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ದ ಗ್ರೋತ್ ಆಫ್ ದ ಬಾಡಿ ಈಸ್ ನಾಟ್ ಸ್ಟಂಟೆಡ್ ಅಂತ ಇದೆ. ಓಕೆ, ಸರಿಯಾದಂತ ಆಯ್ಕೆ ಯಾವುದು? ಓಕೆ, ನೋಡಿ, ಅಖಿಲು ಬರೀ ಚಪಾತಿ ಮಾತ್ರ ತಿಂತಾ ಇದ್ದಾನೆ ದಿನ, ಆದ್ರೆ ಯಾವುದೇ ಒಂದು ವೆಜಿಟೇಬಲ್ಸ್ ಅನ್ನ ತಿಂತಾ ಇಲ್ಲ. ಹಾಗಾದ್ರೆ ಅವನ ಒಂದು ದೇಹದ ಮೇಲೆ ಈ ಒಂದು ಡಯಟ್ ಯಾವ ಪರಿಣಾಮವನ್ನ ಬೀರುತ್ತೆ ಅಂತ ಕೇಳಿದ್ರೆ, ನೋಡಿ, ಬರೀ ಚಪಾತಿ ಅಷ್ಟೇ ತಿಂತಾ ಇದ್ದಾನೆ, ವೆಜಿಟೇಬಲ್ಸ್ ತಿಂತಾ ಇಲ್ಲ. ವೆಜಿಟೇಬಲ್ಸ್ ಅಲ್ಲಿ ಏನಿರುತ್ತೆ? ನಾರು ಪದಾರ್ಥ ಇರುತ್ತೆ, ಮೀನ್ಸ್ ರಫೇಜ್ ಅಂತ ಹೇಳ್ತೀವಿ. ಈ ಒಂದು ನಾರು ಪದಾರ್ಥ, ರಫೇಜು, ಫೈಬರ್ಸ್ ಅಂತ ಹೇಳ್ತೀವಿ, ಅದೆಲ್ಲ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಸೊ ಬರೀ ಅವನು ಚಪಾತಿನೇ ತಿಂತಾ ಹೋದ್ರೆ ಅವನಿಗೆ ಏನಾಗುತ್ತೆ? ಕಾನ್ಸ್ಟಿಪೇಷನ್ ಅಕ್ಕರ್ ಆಗುತ್ತೆ, ಅಂದ್ರೇನು? ಮಲಬದ್ಧತೆ ಉಂಟಾಗುತ್ತೆ. ಮೀನ್ಸ್ ಸರಿಯಾಗಿ ಅವನಿಗೆ ನಾರು ಪದಾರ್ಥ ಏನಕ್ಕೆ ಬೇಕು? ಈಸಿ ಅಂದ್ರೆ ಏನು? ಕಾನ್ಸ್ಟಿಪೇಷನ್ ಅನ್ನ ತಡೆಗಟ್ಟೋದು ಇದೇ ಒಂದು ರಫೇಜ್. ಸೊ ಅದೇ ಇಲ್ಲ ಅಂತ ಅಂದಾಗ ಏನು ಅಕ್ಕರ್ ಆಗುತ್ತೆ ಅವನಿಗೆ? ಫುಡ್ ಇಸ್ ನಾಟ್ ಡೈಜೆಸ್ಟೆಡ್, ಅಂದ್ರೆ ಅವ್ನು ತಿನ್ನುವಂತ ಆಹಾರ ಸರಿಯಾಗಿ ಪ್ರಾಪರ್ ಆಗಿ ಡೈಜೆಸ್ಟ್ ಆಗಲ್ಲ. ಸೊ ಕಾನ್ಸ್ಟಿಪೇಷನ್ ಅಕ್ಕರ್ ಆಗುವಂತ ಸಾಧ್ಯತೆ ಹೆಚ್ಚು. ಇನ್ನು 1.24 ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಐಟಮ್. ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಇರುವಂತ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ, ದಟ್ ಈಸ್ ಮೈಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್ ಯಥೇಚ್ಛವಾಗಿ ಇದೆ. ಓಕೆ, ಇನ್ನು 1.25 ಇದನ್ನ ನೋಡೋಣ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸ್ಪ್ರೌಟ್ಸ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸ್ಪ್ರೌಟ್ಸ್. Regarding sprouts, small white structures called seedlings come out of the grains the next day when the grains are soaked for 24 hours, then drained and wrapped them in a thin cloth. Okay, sprouts are rich in minerals and vitamins. Sprouts can be eaten raw or cooked. Sprouts should not be eaten without being cooked ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು? ಸ್ಪ್ರೌಟ್ಸ್ ಏನಿದೆಯಲ್ಲ, ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸ್ಪ್ರೌಟ್ಸ್ ಶುಡ್ ನಾಟ್ ಬಿ ಈಟನ್ ವಿತೌಟ್ ಬೀಯಿಂಗ್ ಕುಕ್ಡ್ ಅಂತ ಇದೆ. ನೋಡಿ, ಸ್ಪ್ರೌಟ್ಸ್ ಅಂದ್ರೆ ಏನು? ಮೊಳಕೆ ಕಾಳು, ಅಂದ್ರೆ ಮೊಳಕೆ ಬಂದಂತವುಗಳನ್ನ ನೀವು ತಿನ್ಲೇಬಾರ್ದು. ಅಂದ್ರೆ ಕುಕ್ ಅಂದ್ರೆ ಅಡಿಗೆ ಮಾಡ್ಕೊಂಡೆ ತಿನ್ಬೇಕಂದ್ರೆ ಬೇಯಿಸಿನೇ, ವಿತೌಟ್ ಬೀಯಿಂಗ್ ಕುಕ್ಡ್ ಅಂದ್ರೆ ಏನು? ಬೇಯಿಸ್ದೇನೆ ತಿನ್ನೋ ಹಾಗೆ ಇಲ್ಲ, ಬೇಯಿಸಿನೇ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಎಷ್ಟೊಂದು ಇವಾಗ ಮೊಳಕೆ ಬರ್ಸಿರುವಂತಹ ಕಾಳುಗಳನ್ನ ಕೆಲವರೆಲ್ಲ ತಿಂತಾರೆ, ಅಂದ್ರೆ ಡೈಲಿ ರೋಟೀನ್ ಅಲ್ಲಿನೇ ಅದನ್ನ ಸಲಾಡ್ ಆಗಿ ಎಲ್ಲ ತಿಂತಾರೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ದಿಸ್ ಇಸ್ ರಾಂಗ್, ಇನ್ಕರೆಕ್ಟ್.
ಇನ್ನು ಸ್ಮಾಲ್ ವೈಟ್ ಸ್ಟ್ರಕ್ಚರ್ ಕಾಲ್ಡ್ ಅದನ್ನ ಸೀಡ್ಲಿಂಗ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಡೇ ವೆನ್ ದ ಗ್ರೇನ್ಸ್ ಆರ್ ಸೋಕ್ಡ್ ಫಾರ್ 24 hours ದೆನ್ ಡ್ರೈನ್ಡ್ ಅಂಡ್ ರ್ಯಾಪ್ಡ್ ದೆಮ್ ಇನ್ ಎ ಥಿನ್ ಕ್ಲಾತ್, ಇದು ಕೂಡ ಸರಿಯಾದಂತ ಕ್ರಮ. ಆಮೇಲೆ ಸ್ಪ್ರೌಟ್ಸ್ ಆರ್ ರಿಚ್ ಇನ್ ಮಿನರಲ್ಸ್ ಅಂಡ್ ವೈಟಮಿನ್ಸ್, ಇದು ಕೂಡ ಕರೆಕ್ಟ್. ಇಟ್ ಕ್ಯಾನ್ ಬಿ ಈಟನ್ ರಾ ಆರ್ ಕುಕ್ಡ್, ಇದು ಕೂಡ ಕರೆಕ್ಟ್. ಬಟ್ ಇನ್ಕರೆಕ್ಟ್ ಯಾವುದು? ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್. ಸೊ 1.26 ಅನ್ನ ನೋಡೋಣ. ರಮೇಶ್ ಗ್ರೋತ್ ಈಸ್ ಸ್ಟಂಟೆಡ್, ಹಿಸ್ ಫೇಸ್ appears bulged, his hair color has changed, and he is suffering from skin diseases and diarrhea, which is a sign of lack of nutrient called ಅಂತ ಇದೆ. ಅಂದ್ರೆ ರಮೇಶನ ಬೆಳವಣಿಗೆ ಏನಿದೆ ಕುಂಠಿತಗೊಂಡಿದೆ, ಅವನ ಮುಖ ಕೂಡ ಏನಾಗಿದೆ ತುಂಬಾ ಬಲ್ಜ್ಡ್ ಆಗಿ ಕಾಣ್ತಾ ಇದೆ, ಅವನ ಹೇರ್ ಕಲರ್ ಕೂಡ ತುಂಬಾ ಚೇಂಜ್ ಆಗ್ಬಿಟ್ಟಿದೆ, ಆಮೇಲೆ ಅವನು ಸ್ಕಿನ್ ಡಿಸೀಸ್ ಅಂದ್ರೆ ಚರ್ಮ ರೋಗದಿಂದ ಕೂಡ ಅವನು ಬಳಲ್ತಾ ಇದ್ದಾನೆ, ಅಂಡ್ ಅವನ್ಗೆ ಡಯೋರಿಯಾ ಕೂಡ ಇದೆ. ಓಕೆ, ವಿಚ್ ಈಸ್ ಎ ಸೈನ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್. ಹಾಗಾದ್ರೆ ಅವನಲ್ಲಿ ಇರುವಂತ ನ್ಯೂಟ್ರಿಯೆಂಟ್ ನ ಕೊರತೆ ಯಾವುದು? ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಇದೆ. ದಟ್ ಈಸ್ ಪ್ರೋಟೀನ್. ಯಾವುದು? ಪ್ರೋಟೀನ್ ನ ಕೊರತೆ. ನೋಡಿ, ಪ್ರೋಟೀನ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅಂದ್ರೆ ನೋಡಿ, ಸ್ಟಂಟೆಡ್ ಗ್ರೋತ್, ಬಲ್ಜ್ಡ್ ಫೇಸ್, ಹೇರ್ ಕಲರ್ ಚೇಂಜ್ ಆಗುತ್ತೆ, ಸಫರಿಂಗ್ ಫ್ರಮ್ ಸ್ಕಿನ್ ಡಿಸೀಸಸ್. ಓಕೆ, ಇವೆಲ್ಲವೂ ಕೂಡ ಡ್ಯೂ ಟು ಲ್ಯಾಕ್ ಆಫ್ ಪ್ರೋಟೀನ್ ಆಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು. ಇನ್ನು 1.27 ಅನ್ನ ನೋಡ್ತಾ ಹೋಗೋಣ. ಪ್ರಾಪರ್ ಅಡ್ಜಸ್ಟ್ಮೆಂಟ್ ಆಫ್ ವೈಟಮಿನ್ಸ್ ಅಂಡ್ ಡಿಸೀಸಸ್ ಕಾಸ್ಡ್ ಬೈ ದೇರ್ ಡಿಫಿಷಿಯನ್ಸಿ ಅಂತ ಹೇಳಿದ್ದಾರೆ. ಓಕೆ, ಇದರಲ್ಲಿ ಪ್ರಾಪರ್ ಅಡ್ಜಸ್ಟ್ಮೆಂಟ್ ಯಾವುದು ಅಂತ ಹೇಳಿ ನಾವು ನೋಡ್ಬೇಕು. ಈಗ ವಿಟಮಿನ್ ಎ ಅನೆಮಿಯಾ, ವಿಟಮಿನ್ B1 ಬೆರಿ, ವಿಟಮಿನ್ ಸಿ ರಿಕೆಟ್ಸ್ ಅಂತ ಇದೆ. ಆಕ್ಚುಲಿ ವಿಟಮಿನ್ ಡಿ ರಿಕೆಟ್ಸ್ ಇರ್ಬೇಕಲ್ಲಿ. ಓಕೆ, ಆಮೇಲೆ ವಿಟಮಿನ್ ಡಿ ಸ್ಕರ್ವಿ. ಓಕೆ, ಇದನ್ನ ನಾವು ಮಾಡ್ಬೇಕು. ಯಾವುದಕ್ಕೆ ಅಂತನಾ? ಇಲ್ಲ, ಏನು 1, 2, 1 ಓನ್ಲಿ, 2 ಓನ್ಲಿ, 2 ಮತ್ತೆ 4 ಅಂತ ಇದೆ. ಯಾವುದು ಇಲ್ಲಿ ಕರೆಕ್ಟ್ ಮ್ಯಾಚ್ ಅಂತ ಹೇಳಿ ನಾವು ತೋರಿಸ್ಬೇಕು. ಇಲ್ಲಿ ವಿಟಮಿನ್ ಎ ಅನೆಮಿಯಾ ಅಂತ ಇದೆ. ಓಕೆ, ವಿಟಮಿನ್ ಎ ಅನೆಮಿಯಾ ಅಂತ ಇದೆ. ಓಕೆ, ಅದು ತಪ್ಪು. ವಿಟಮಿನ್ B1 ಬೆರಿ ಅಂತ ಇದೆ. ವಿಟಮಿನ್ ಸಿ ರಿಕೆಟ್ಸ್ ಅಂತ ಇದೆ. ವಿಟಮಿನ್ ಡಿ ಸ್ಕರ್ವಿ ಅಂತ ಇದೆ. ಇದರಲ್ಲಿ ಕರೆಕ್ಟ್ ಮ್ಯಾಚ್ ಆಗಿರೋದು ಯಾವುದು ಕರೆಕ್ಟ್ ಮ್ಯಾಚ್ ಆಗಿರೋದು? ಓಕೆ, ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ವಿಟಮಿನ್ B1 ನಿಂದ ಬೆರಿ ಅಂದ್ರೆ ವಿಟಮಿನ್ B1 ಕೊರತೆಯಿಂದ ಬೆರಿ ರೋಗ ಉಂಟಾಗುತ್ತೆ ಅನ್ನುವಂಥದ್ದು ಏನಿದೆಯಲ್ಲ, ಇದು ಮಾತ್ರನೇ ಸರಿ ಇರೋದು. ಇನ್ನೆಲ್ಲವನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ಓನ್ಲಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಸರಿಯಾದಂತ ಆಯ್ಕೆ. ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ಸ್ ಆರ್ ಸ್ಟೋರ್ಡ್ ಇನ್ ದ ಬಾಡಿ ಇನ್ ದಿಸ್ ಫಾರ್ಮ್. ಅಂದ್ರೆ ನಾವ್ ಇವಾಗ ಇಂಟೇಕ್ ಮಾಡಿರುವಂತಹ ಕಾರ್ಬೋಹೈಡ್ರೇಟ್ ಏನಿರುತ್ತೆ, ಯಾವುದು ಯೂಸ್ ಆಗಲ್ವಲ್ಲ, ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ ಸ್ಟೋರ್ಡ್ ಇನ್ ದ ಬಾಡಿ ಇನ್ ದಿಸ್ ಫಾರ್ಮ್ ಅಂತ ಇದೆ. ಅಂದ್ರೆ ಏನಂತ ಹೇಳ್ಬೋದು? ಅನ್ಯೂಸ್ಡ್ ಅಂದ್ರೆ ಯೂಸ್ ಆಗದೆ ಇರುವಂತಹ ಕಾರ್ಬೋಹೈಡ್ರೇಟ್ ಬಾಡಿಯಲ್ಲಿ ಯಾವ ಫಾರ್ಮ್ ಅಲ್ಲಿ ಅದು ಸ್ಟೋರ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಯಾವ ಫಾರ್ಮ್ ಅಲ್ಲಿ ಅದು ಸ್ಟೋರ್ ಆಗುತ್ತೆ. ನೋಡಿ, ಯಾವುದು ನಾವು ಇಂಟೇಕ್ ಮಾಡಿದಂತಹ ಕಾರ್ಬೋಹೈಡ್ರೇಟ್ ಅದು ಯೂಸ್ ಆಗದೆ ಇದ್ದಾಗ, ಅಂದ್ರೆ ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ ಏನಿರುತ್ತೆ ಅದೆಲ್ಲಾನು ಫ್ಯಾಟ್ ರೂಪದಲ್ಲಿ ಸ್ಟೋರೇಜ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಇನ್ನು 1.29 ದೇ ಆರ್ ರಿಚ್ ಇನ್ ಪ್ರೋಟೀನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಅಂಡ್ ರಿಪೇರ್ ಆಫ್ ದ ಬಾಡಿ ಅಂತ ಇದೆ. ದೇ ಆರ್ ರಿಚ್ ಇನ್ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ರಿಚ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಅಂಡ್ ರಿಪೇರ್ ಆಫ್ ದ ಬಾಡಿ. ಯಾವುದು? ಗ್ರೋತ್ ಅಂಡ್ ರಿಪೇರ್ ಆಫ್ ದ ಬಾಡಿ, ರೈಸ್ ಅಂಡ್ ಘೀ, ಮೈಸ್ ಅಂಡ್ ಎಗ್ಸ್, ಬಾಜ್ರಾ ಅಂಡ್ ಟ್ಯೂಬರ್, ಪೀಸ್ ಅಂಡ್ ಫಿಶ್ ಅಂತ ಇದೆ. ಯಾವುದು? ಪ್ರೋಟೀನ್ ರಿಚ್. ಸೊ ಹಾಗಾದ್ರೆ ಇದರಲ್ಲಿ ಪ್ರೋಟೀನ್ ರಿಚ್ ಯಾವುದು ಅಂತ? ಯಾವುದು? ಈಗ ಘೀ ಮತ್ತೆ ಎಗ್ಸ್, ಎಗ್ಗಲ್ಲೂ ಕೂಡ ಪ್ರೋಟೀನ್ ಇರುತ್ತೆ, ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಸರಿಯಾದಂತ ಆಯ್ಕೆ ಯಾವುದು? ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ, ಇವನ್ ಫಿಶ್ ಅಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಸೊ ಹಾಗಾದ್ರೆ ದೇ ಆರ್ ರಿಚ್ ಇನ್ ಪ್ರೋಟೀನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಗ್ರೋತ್ ಅಂಡ್ ರಿಪೇರ್ ಆಫ್ ದ ಬಾಡಿ. ಓಕೆ, ಸರಿಯಾದಂತ ಆಯ್ಕೆ ಯಾವುದು? ದಟ್ ಇಸ್ ಬಟಾಣಿ ಕಾಳು ಮತ್ತು ಮೀನು. ಓಕೆ, ಬಟಾಣಿ ಕಾಳು ಮತ್ತು ಮೀನು, ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಇರುತ್ತೆ. ಓಕೆ, ಕಂಪೇರ್ ಟು ಮೈಸ್ ಅಂಡ್ ಎಗ್ಸ್. ಇನ್ನು 1.30 ದ ರೈಟ್ ಇನ್ಸ್ಟ್ರಕ್ಷನ್ ಯು ಕ್ಯಾನ್ ಗಿವ್ ಟು ಎ ಪರ್ಸನ್ ಹೂ ಲುಕ್ಸ್ ಲೈಕ್ ದ ಗ್ಲ್ಯಾಂಡ್ಸ್ ಇನ್ ದ ನೆಕ್ ಆರ್ ಸ್ವಾಲನ್. ಅಂದ್ರೆ ಗಾಯ್ಟರ್, ಇಂಡೈರೆಕ್ಟ್ ಅಂದ್ರೆ ಒಂದ್ ಲೈನ್ ಅಲ್ಲಿ ಏನ್ ಹೇಳ್ಬೋದು? ಇಫ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಗಾಯ್ಟರ್, ನಾವ್ ಏನಂತ ಹೇಳ್ಬೋದು? ಅವ್ರಿಗೆ ಏನನ್ನ ಸಜೆಸ್ಟ್ ಮಾಡ್ಬೋದು ತಿನ್ನೋಕೆ ಅಂತ ಹೇಳಿದ್ದಾರೆ, ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋಕೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಶುಡ್ ಬಿ ಕನ್ಸ್ಯೂಮ್ಡ್ ಆಸ್ ದ ಸಾಯಿಲ್ ಅಂಡ್ ವಾಟರ್ ಇಸ್ ಇನ್ ದ ಸರೌಂಡಿಂಗ್ಸ್ ಆರ್ ಹೈ ಇನ್ ಐರನ್ ಕಂಟೆಂಟ್.
Citrus fruits should be consumed as the soil and water in the surroundings are low in iron content. Sea fish, ginger and palak leaves should be consumed as the soil and water in the surroundings are low in iodine content. Fruits and vegetables should be consumed ಅಂತ ಇದೆ. ಏನು ಅಂದ್ರೆ ಅವ್ರಿಗೆ ಲ್ಯಾಕ್ ಆಫ್ ಅಯೋಡಿನ್ ಇರೋದ್ರಿಂದಾನೇ ಈ ರೀತಿ ಬಂದಿರುತ್ತೆ. ಓಕೆ, ಅದು ಏನಂತ ಹೇಳ್ತೀವಿ, ನೆಕ್ ಸ್ವಾಲನ್ ಆಗಿರುತ್ತೆ. ಸೊ ದಟ್ ನಾವೇನಂತ ಹೇಳ್ಬೇಕು, ಅಯೋಡಿನ್ ಕಂಟೆಂಟ್ ಇರುವಂತಹ ಸಿ ಫಿಶ್, ಜಿಂಜರ್, ಪಾಲಕ್ ಲೀವ್ಸ್ ಇವನ್ನ ತಗೋಬೇಕು ಅಂತ ಹೇಳ್ಬೇಕು. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವತ್ತೊಂದನೇ ಪ್ರಶ್ನೆ 1.31. A vitamin prescribed by a doctor if the body of a person with weak bones has to use more calcium. ಅಂದ್ರೆ a vitamin prescribed by a doctor ಅಂದ್ರೆ ಒಂದು ವೈಟಮಿನ್ ಅನ್ನ ಡಾಕ್ಟರ್ ಹೇಳ್ತಾರೆ ತಗೊಳಕ್ಕೆ. ಯಾವಾಗ ಇಫ್ ದ ಬಾಡಿ ಆಫ್ ಎ ಪರ್ಸನ್ ವಿತ್ ವೀಕ್ ಬೋನ್ಸ್ ಅಂದ್ರೆ ಬೋನ್ಸ್ ವೀಕ್ ಇದ್ದಾಗ ಹ್ಯಾಸ್ ಟು ಯೂಸ್ ಮೋರ್ ಕ್ಯಾಲ್ಸಿಯಂ. ಅಂದ್ರೆ ಬಾಡಿ ವೀಕ್ ಆಗಿ ಅಂದ್ರೆ ಬೋನ್ಸ್ ವೀಕ್ ಆಗಿದ್ದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಹೆಚ್ಚು ಕ್ಯಾಲ್ಸಿಯಂ ಇರುವಂತದ್ದನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾದ್ರೆ ಅದು ಯಾವ ಒಂದು ವಿಟಮಿನ್ ಯಾವ್ದು ಅಂತ ಕೇಳಿದರೆ, ದಟ್ ಈಸ್ ನನ್ ಅದರ್ ದ್ಯಾನ್ ವಿಟಮಿನ್ ಡಿ. ಓಕೆ, 32ನೇ ಪ್ರಶ್ನೆ ಏನಿದೆಯಲ್ಲ ಇದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಈ ಒಂದು ಕ್ಲಾಸು ಹೇಗ್ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ನಿಮ್ಮ ಕಮೆಂಟ್ ಇಂದ ಇದನ್ನ ಮುಂದುವರ್ಸೋಣವಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡೋಣವಾ ಅನ್ನುವಂಥದ್ದು ನಿಮ್ಮಿಂದ ನಮ್ಗೆ ಗೊತ್ತಾಗ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.